ನಮಸ್ಕಾರ, ಜ್ಞಾನಲಹರಿಗೆ ಸ್ವಾಗತ. ಕೃಷಿ ಮೇಳ 2023 9ನೇ ತಾರೀಕಿಂದ 12ನೇ ತಾರೀಕಿನವರೆಗೆ ನಡೆಯಲಿರುವ ಕೃಷಿ ಮೇಳದಲ್ಲಿ 9ನೇ ತಾರೀಕಿನಂದು ಜಿಲ್ಲೆಯ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದರ ಅಂಗವಾಗಿ ವಿಜಯಪುರ ಜಿಲ್ಲೆಯವರಾದ ಶ್ರೀಮತಿ ಕಲ್ಪನಾ ಮಂಜುನಾಥ್ ದೊಡ್ಮನಿ, ನಂದಿಹಾಳ್ PU ಗ್ರಾಮ, ಬಸವನ ಬಾಗೇವಾಡಿ ತಾಲೂಕು, ವಿಜಯಪುರ ಜಿಲ್ಲೆಯವರು ಆದ ಇವರು ತಮ್ಮ ತೋಟದಲ್ಲಿ ಸಮಗ್ರ ಸಾವಯವ ಕೃಷಿ ಹಾಗೂ ಹೋಮಿಯೋಪತಿ ಲಘು ಪೋಷಕಾಂಶ ಬಳಸಿ ಕೃಷಿಯಲ್ಲಿ ಅತ್ಯುತ್ತಮ ಬೆಳೆ ಬೆಳೆಯುವುದರ ಮುಖಾಂತರ ಶ್ರೇಷ್ಠ ಕೃಷಿ ಮಹಿಳೆ ಪ್ರಶಸ್ತಿಗೆ ಭಾಜನರಾದರು. ಇವರಿಗೆ ನಮ್ಮ ಜ್ಞಾನಲಹರಿ ಮುಖಾಂತರ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀಮತಿ ಕಲ್ಪನಾ ಮಂಜುನಾಥ್ ದೊಡ್ಮನಿ, ಸಾಕಿ ನಂದಿಹಾಳ್ PU, ಬಸವನ ಬಾಗೇವಾಡಿ ತಾಲೂಕು, ಮನಗುಳಿ ಜಿಲ್ಲೆ, ವಿಜಯಪುರ, ಧಾರವಾಡ. ಇವತ್ತು 7 ಜನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀಮತಿ ಸುವರ್ಣ ಶಂಕರಗೌಡ ಹಾದಿಮನಿ ಇವರು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ರೈತ ಮಹಿಳೆಯರ ಸ್ವಸಹಾಯ ಗುಂಪನ್ನು ಕಟ್ಟಿ ಅವರಿಗೆ ಕೃಷಿ ಸಂಬಂಧಿತ ತರಬೇತಿ ನೀಡಿ ಅವರನ್ನು ಆರ್ಥಿಕ ಸ್ವಾವಲಂಬನೆಗಳಾಗಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತಮ್ಮ ಕೌಶಲ್ಯವನ್ನು ಬೆಳೆಸಿ ಮೋಟಾರ್ ಬೈಕ್ ಮೌಂಟೆಡ್ ಇಂಟರ್ ಕಲ್ಚರ್ ಅನ್ನು ಆವಿಷ್ಕರಿಸಿದ್ದಾರೆ. ಶ್ರೀಮತಿ ಅನ್ನಪೂರ್ಣ ಭೀಮಣ್ಣ ಚಿಗಡಿ ಇವರು ಬೆಟ್ಟದ ನೆಲ್ಲಿ, ಲಿಂಬು, ಅಡಿಕೆ, ತೆಂಗು, ತೇಗ, ಬಿದಿರು ಗಿಡಗಳನ್ನು ಬೆಳೆಯುತ್ತಿದ್ದು ಮತ್ತು ಮೇವಿನ ಬೆಳೆ ಹಾಗೂ ಕೃಷಿ ಅರಣ್ಯ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಕೃಷಿ ಮತ್ತು ಎರೆಹುಳ ಗೊಬ್ಬರ ಹಾಕಿ ಹೈನುಗಾರಿಕೆ ಚಟುವಟಿಕೆಗಳನ್ನು ವರ್ಷಕ್ಕೆ ಸುಮಾರು 5 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಶ್ರೀಮತಿ ಗೀತಾ ವಿಷ್ಣು ದೊಡ್ಮನಿ ಇವರು 10 ಎಕರೆ ನೀರಾವರಿಯಿಂದ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ ವ್ಯವಸಾಯದಿಂದ ವರ್ಷಕ್ಕೆ 10 ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಕೃಷಿಯಲ್ಲಿ ಇವರ ಸಾಧನೆಯನ್ನು ಪರಿಗಣಿಸಿ ಕೃಷಿ ಇಲಾಖೆಯ ಆತ್ಮ ಯೋಜನೆಯಲ್ಲಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿ ಮಹಿಳೆ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಿಂದ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಶ್ರೀಮತಿ ಕಲ್ಪನಾ ಮಂಜುನಾಥ್ ದೊಡ್ಮನಿ ಇವರು ಮುಖ್ಯ ಬೆಳೆಗಳಾಗಿ ತೊಗರಿ, ಕಡಲೆ, ಜೋಳ, ದ್ರಾಕ್ಷಿ, ದಾಳಿಂಬೆ, ನವಣೆ, ಶೇಂಗಾವನ್ನು ಬೆಳೀತಾ ಇದ್ದಾರೆ. ಸಾವಯವ ಮತ್ತು ಸಮಗ್ರ ಕೃಷಿಯನ್ನು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಸಿರಿಧಾನ್ಯ ಮತ್ತು ಸೋಲಾರ್ ಟ್ರ್ಯಾಪ್ ಅಳವಡಿಕೆಯನ್ನ ಮಾಡಿಕೊಂಡಿದ್ದಾರೆ. ಶ್ರೀಮತಿ ಕಾವೇರಿ ಗುರಪ್ಪ ಗಣಿ ಇವರು BCom ಪದವೀಧರೆಯಾಗಿದ್ದು ಹೈನುಗಾರಿಕೆ, ಆಡು ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆಯಲ್ಲಿ ಪರಿಣಿತ ಹೊಂದಿ ಅಧಿಕ ಹಾಲಿನ ಇಳುವರಿಯನ್ನು ಪಡೆದಿದ್ದಾರೆ. ಪರಿಸರ ಸಂರಕ್ಷಣೆ ಮಾಡುವುದರ ಜೊತೆಗೆ ವಿವಿಧ ಅರಣ್ಯ ಸಸ್ಯಗಳನ್ನು ನಾಟಿ ಮಾಡಿದ್ದಾರೆ. ಆಧುನಿಕ ಬೀಜ ಸಂಗ್ರಹಣಾ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ. ಶ್ರೀಮತಿ ಅನ್ನಪೂರ್ಣ ನಾಗರಾಜ್ ಬೆಳ್ಳಿ ಇವರು ಸಮಗ್ರ ಕೃಷಿಯನ್ನೇ ಅಳವಡಿಸಿಕೊಂಡು ಸಮೃದ್ಧ ಹಾಗೂ ಸುಸ್ಥಿರ ಕೃಷಿಯಿಂದ ತೋಟಗಾರಿಕೆ ಹಾಗೂ ಸಾಂಬಾರ್ ಪದಾರ್ಥಗಳ ಬೆಳೆಯಿಂದ ಅಧಿಕ ಇಳುವರಿ ಮತ್ತು ಲಾಭವನ್ನು ಗಳಿಸ್ತಾ ಇದ್ದಾರೆ. ಇವರು ಉತ್ತಮ ಕೃಷಿ ಸಾಧನೆಗಾಗಿ ಪ್ರಗತಿಪರ ರೈತ ಮಹಿಳೆ ಎಂದು ಕೃಷಿ ಇಲಾಖೆ ಹಾಗೂ ವಿವಿಧ ಸಂಘಗಳು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಶ್ರೀಮತಿ ನಾಗವ್ವ ಅಮೃತ್ ಮಾರಿಹಾಳ್ ಇವರು ಸಾವಯವ ಪದ್ಧತಿ ಮೂಲಕ ಕಬ್ಬು, ಚೆಂಡು ಹೂ, ಶೇಂಗಾ, ಬದನೆ, ಬೀನ್ಸ್, ಅರಿಶಿನ, ಮಾವು ಹೀಗೆ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾ ಸಾವಯವ ಪದ್ಧತಿ, ನೀರು ಕೊಯ್ಲು ಮತ್ತು ಸಮಗ್ರ ಕೀಟ ನಿರ್ವಹಣೆಯಿಂದ ಅಧಿಕ ಇಳುವರಿ ಪಡೆದು ವರ್ಷ